ಈ ಸೃಷ್ಟಿ ಸ್ಥಿತಿ ಸಂಹಾರ ಎಲ್ಲ ಭಗವಂತ ಕೊಡ್ತಾನೆ. ಧಿಯೋಯೋನ ಪ್ರಚೋದಯಾತ್, ಜ್ಞಾನದಿಂದ ನಮಗೆ ಪ್ರೇರಣೆ ಮಾಡ್ತಾನೆ. ಎಷ್ಟು ಆಲೋಚನೆ ಮಾಡಿದರೂ ಉತ್ತರ ಸಿಗುವುದಿಲ್ಲ. ಒಮ್ಮೆ ಇದ್ದಕ್ಕಿದ್ದಾಗೆ ನಮಗೆ ಉತ್ತರ ಗೊತ್ತಾಗ್ತದೆ. ಉತ್ತರ ಗೊತ್ತಾಯಿತು ಅಂತ ನಾವು ಹೇಳ್ತೇವೆ. ಯಾರು ಹೇಳಿದರು? ನನಗೆ ಗೊತ್ತಾಯಿತು. ನನಗೆ ಅಂದರೆ ದೇವರು ಧಿಯೋಯೋನ ಪ್ರಚೋದಯಾತ್ ಹೊಳೆಸ್ತಾನೆ. ಒಂದು ವೇಳೆ ನಾನು ಉತ್ತರ ಹೇಳಿದರೆ, ನಾನು ಹೇಳಿಕೊಟ್ಟದ್ದು ಅವರಿಗೆ, ನಾನು ಹೇಳಿಕೊಟ್ಟದ್ದು ಊರಿಡೀ ಡಂಗುರ ಸಾರ್ತೇವೆ. ದೇವರು ಹಾಗಲ್ಲ, ಎಲ್ಲಿಯೂ ಹೇಳಿಕೊಂಡು ಬರುವುದಿಲ್ಲ. ನಾನು ಅವನಿಗೆ ಜ್ಞಾನ ಕೊಟ್ಟೆ ಅಂತ ಹೇಳುವುದಿಲ್ಲ. ಅಂದರೆ ಎಲ್ಲಿ ದೇವರ ಪಾತ್ರ ಇರ್ತದೆ ಅಲ್ಲಿ ಹೆಸರು ಇರುವುದಿಲ್ಲ. ಎಲ್ಲಿ ಹೆಸರು ಇರ್ತದೆ ಅಲ್ಲಿ ಅವರು ಮಾಡಿದ್ದಲ್ಲ. ನೀವು ನೋಡಿ, ಎಲ್ಲಿಯಾದರೂ ಕೂಡ ದೇವರು ಮಾಡಿದ ಸೃಷ್ಟಿಯಲ್ಲಿ ಎಲ್ಲಿಯೂ ಹೆಸರಿಲ್ಲ. ಒಂದು ಸೇವಂತಿಗೆ ಪುಷ್ಪ ಇದೆ ಅಂತ ಇಟ್ಟುಕೊಳ್ಳಿ, ಸುಮ್ಮನೆ ಉದಾಹರಣೆಗೆ ಹೇಳಿತ್ತು. ಸೇವಂತಿಗೆ ಪುಷ್ಪ ನೀವು ತೆಗೆದುಕೊಂಡ್ರೆ ಅದರಲ್ಲಿ 1000 ದಳಗಳಿರುತ್ತೆ. ಅದರಲ್ಲಿ 1000 ದಳದಲ್ಲಿಯೂ ಪೈಂಟಿಂಗ್ ಇದೆ. ನೀವೊಂದು ಪೈಂಟಿಂಗ್, ಒಂದು ಪುಷ್ಪ ಮಾಡಿ, ಕಾಗದದ ಪುಷ್ಪ ಮಾಡಿ, ಚಾಲೆಂಜ್. 1000 ದಳ ಬೇಡ, ಒಂದು 100 ದಳ ಮಾಡಿ, ಒಂದು 100 ಪುಷ್ಪ ಮಾಡಿಕೊಡಿ. ಖಂಡಿತವಾಗಿಯೂ ಕೂಡ ಯಾವುದೋ ಒಂದು 10 ದಳಗಳಲ್ಲಿ ಆ ಬಣ್ಣನೇ ಹಾಕಿರುವುದಿಲ್ಲ. ಆದರೆ ನಮ್ಮ ದೇವರು 1000 ಅಲ್ಲ, 1,00,000 ಅಲ್ಲ, 1,00,00,000 ಸೇವಂತಿ ಪುಷ್ಪ ತಯಾರು ಮಾಡಿರ್ತಾರೆ. ಆ 1,00,00,000 ಸೇವಂತಿಗೆಯ ಒಂದೊಂದು ದಳದಲ್ಲಿಯೂ ಕೂಡ ಹಳದಿ ಬಣ್ಣ ಅಥವಾ ಬಣ್ಣವನ್ನು ಕೊಟ್ಟಿದ್ದಾನೆ ಅಂತಂದರೆ ಆ ಫೈನಲ್ ಟಚ್ ಮಾಡುವ ಜವಾಬ್ದಾರಿ ಅದು ಭಗವಂತನ ಕಸೂಚಿಯಲ್ಲಿ ಕಾಣ್ತೇವೆ ಹೊರತು ಮತ್ತೆ ಎಲ್ಲಿಯೂ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಆದರೆ ದೇವರು ಮಾತ್ರ ಹೇಳಿಕೊಂಡು ಬರುವುದಿಲ್ಲ. ನಾವೆಲ್ಲಾದರೂ ಚಿತ್ರ ಮಾಡಿದರೆ ಅದರ ಅಡಿಯಲ್ಲಿ ನಮ್ಮ ಹೆಸರು ಹಾಕಿರ್ತೇವೆ ನಾವು. ದೇವರು ಅಷ್ಟರಲ್ಲಿ ಮಾಡಿರ್ತಾನೆ, ಎಲ್ಲಿಯೂ ಹೆಸರು ಬರೋದಿಲ್ಲ. ಎಲ್ಲಿ ಹೆಸರಿಲ್ಲ ಅದು ದೇವರದ್ದು ಅಂತ ಅರ್ಥ, ಎಲ್ಲಿ ಹೆಸರಿದ್ದೆ ಅದು ಮನುಷ್ಯನದ್ದು ಅಂತ ಅರ್ಥ. ಈ ಶರೀರದಲ್ಲಿ ಎಲ್ಲಿಯಾದರೂ ಹೆಸರುಂಟ ನೋಡಿ. ಒಂದು ವೇಳೆ ಮನುಷ್ಯನ ಕ್ರಿಯೇಷನ್ ಅಂತ ಆಗಿದ್ದರೆ ಇದರಲ್ಲಿ ಮೇಡ್ ಇನ್ ಅಂತ ಹಾಕ್ತಿತ್ತು, ಮೇಡ್ ಇನ್ ಸಗ್ರಿ ಅಂತ ಟೈಟ್ಲ್ ಬೀಳ್ತಿತ್ತು. ಇಲ್ಲಿ ಹೆಸರೇ ಇಲ್ಲ. ಹೆಸರೇ ಇಲ್ಲ ಅಂತಂದರೆ ಇದು ಮೇಡ್ ಇನ್, ನಮ್ಮ ವಾಚ್ ಬಂತು ಅಂತ ಇಟ್ಕೊಳ್ಳಿ, ಮೇಡ್ ಇನ್ ಜಪಾನ್ ಅಂತ ಬರೆದಿರ್ತಾರೆ. ಇಲ್ಲಿ ಎಲ್ಲಿ ಹೆಸರಿಲ್ಲ ನೋಡಿ. ಮೇಡ್ ಇನ್ ಜಪಾನ್ ಅಲ್ಲ, ಮೇಡ್ ಇನ್ ಹೆವನ್, ದೇವಲೋಕದಲ್ಲಿ ಸೃಷ್ಟಿಯಾಗಿ ಬಂದಿರತಕ್ಕಂಥದ್ದು ಅಂತ ನಾವು ಅನುಸಂಧಾನ ಮಾಡಬೇಕಾದ್ದು. ಎಲ್ಲಿ ದೇವರದು ಪಾತ್ರ ಇದೆ ಅಲ್ಲಿ ಎಲ್ಲೂ ಹೆಸರು ಉಲ್ಲೇಖ ಇರುವುದಿಲ್ಲ ಅಂತ. ಹಾಗಾಗಿ ಭಗವಂತನ ಸೃಷ್ಟಿಯಲ್ಲಿ, ಭಗವಂತನ ಯಾವುದೇ ವ್ಯಾಪಾರದಲ್ಲಿ ಭಗವಂತ ಮರೆಯಲ್ಲಿದ್ದು ಮಾಡ್ತಾನೆ ಹೊರತು ಎದುರು ಬಂದು ಮಾಡುವ ಕ್ರಮ ಇಲ್ಲ. ಎಲ್ಲಿಯೂ ಫೋಟೋಕ್ಕೆ ಸಿಗತಕ್ಕಂಥವನು ದೇವರಲ್ಲ, ದೇವತೆಗಳಲ್ಲ, ಅದು ಮನುಷ್ಯರು ಮಾತ್ರ. ಹಾಗಾಗಿ ರಾಮ ವಾಲಿಯನ್ನು ಮರೆಯಲ್ಲಿ ನಿಂತು ಕೊಂದ ಅಂತಂದರೆ ರಾಮದೇವರು ಹೇಳ್ತಾರೆ, ನಾನು ಮನುಷ್ಯ ಅಲ್ಲ, ನಾನು ದೇವರು ಅನ್ನುವುದನ್ನು ಜಗತ್ತಿಗೆ ಜ್ಞಾಪನೆ ಮಾಡೋದಕ್ಕೋಸ್ಕರ ಮರದ ಹಿನ್ನೆಲೆಯಲ್ಲಿ ರಾಮದೇವರು ಬಾಣಪ್ರಯೋಗ ಮಾಡಿ ಸಂಹಾರ ಮಾಡಿದ ಅಂತ ರಾಮದೇವರ ಬಗ್ಗೆ ನಾವು ಚಿಂತನೆ ಮಾಡಬೇಕಾದ್ದು. ರಾಮನ ದೈವತ್ವ ಇಲ್ಲಿ ಎದ್ದು ಕಾಣುವಂಥದ್ದು ಅಂತ. ವಾಲಿ ಹತ್ರ ದೇವರು ಬರ್ತಾನೆ. ದೇವರ ಹತ್ರ ವಾಲಿ ಕಣ್ತುಂಬ ನೋಡ್ತಾನೆ. ದೇವರ ಉತ್ತರದಿಂದ ಅವನಿಗೆ ಸಮಾಧಾನ ಆಯಿತು. ದೇವರು ಹೇಳ್ತಾರೆ, ಈಗ ಹೇಳ್ತಾರೆ ದೇವರು, ವಾಲಿ ನಿನಗೆ ಬದುಕಬೇಕು ಅಂತ ಆಸೆನಾ ಅಂತ, ನಾನು ಈ ಬಾಣವನ್ನು ವಾಪಸ್ ತೆಗಿತೇನೆ ಅಂತ ಹೇಳಿದ. ಯಾರಾದರೂ ಒಪ್ಪಿಕೊಳ್ಬಹುದಿತ್ತು, ಬಾಣ ವಾಪಸ್ ತೆಗೆದರೆ ನಾನು ಬದುಕ್ತೇನೆ ಅಂತ. ವಾಲಿ ಹೇಳಿದ, ಸ್ವಾಮಿ ಈ ಯೋಗ ಯಾರಿಗೆ ಬರುತ್ತೆ ಅಂತ ಕೇಳ್ತಾನೆ. ಸುಗ್ರೀವ ವಾಲಿ ನೋಡಿ ಯಾರು ಗ್ರೇಟ್ ಅಂದರೆ ನೀವು ಆಲೋಚನೆ ಮಾಡಿ. ವಾಲಿ ಹೇಳ್ತಾನೆ ರಾಮದೇವರ ಎದುರಿಗೆ, ಈ ಯೋಗ ಯಾರಿಗಿದೆ ಅಂತ. ಸುಗ್ರೀವನಿಗುಂಟ, ಯಾರಿಗೆ ಈ ಯೋಗ ಇದೆ ಅಂತ. ಜೀವನದ ಉದ್ದಕ್ಕೆ ಬೇಕಾದಷ್ಟು ಸಾಮ್ರಾಜ್ಯ ನಾನು ಆಳಿದ್ದೇನೆ, ನಾನು ತಾಕತ್ತು ತೋರಿಸಿದ್ದೇನೆ, ಆದರೆ ಕೊನೆ ಕಾಲದ ಪರೀಕ್ಷೆಯಲ್ಲಿ ನನಗೆ ಇಷ್ಟು ಅಂಕ ಬರಲಿಕ್ಕೆ ಸಾಧ್ಯ ಆಯಿತು, ಉಳಿದವರಿಗೆ ಸಾಧ್ಯ ಆಗಲಿಲ್ಲ. ರಾಮ ಅಂತ ನೀನು ಕಲ್ಪಿಸಿಕೊಟ್ಟಿದ್ದೀನಿ ಅಂದರೆ ಕೊನೆ ಕಾಲಕ್ಕೆ ನೀನು ದರ್ಶನ ಕೊಟ್ಟಿದ್ದೀನಿ. ಎಷ್ಟು ಜನರಿಗೆ ಸಾಯುವಾಗ ದೇವರು ಬರ್ತಾರ್ರಿ. ಸತ್ತ ಮೇಲೆ ಬರ್ಬೋದು, ಸಾಯುವುದಕ್ಕಿಂತ ಮುಂಚೆ ಬಂದಿರ್ಬೋದು. ಆ ಸಾಯುವ ಕೊನೆ ಗಳಿಗೆಯಲ್ಲಿ ದೇವರನ್ನು ಕಣ್ತುಂಬ ನೋಡಿ ಸಾಯುವ ಯೋಗ ಎಷ್ಟು ಜನರಿಗೆ ಸಿಗ್ತದೆ ಅಂತ. ಸಿಗುವುದಿಲ್ಲ ಅಂತ. ನಮ್ಮಲ್ಲಿ ಆಚಾರ್ಯರು ಹೇಳ್ತಾರೆ, ಮನೆಯೊಳಗೆ ಸಾಯಬಾರದು, ಮನೆಯ ಹೊರಗೆ ಸಾಯಬೇಕು ಅಂತ. ಇವತ್ತು ಏನಾದರೂ ಹೇಳ್ತಾರೆ ನೋಡಿದ್ರ ಮಹಾಪಾಪಿ ದಾರಿಯಲ್ಲಿ ಬಿದ್ದು ಸತ್ತ ಅಂತ. ಶಾಸ್ತ್ರ ಹೇಳುತ್ತೆ ದಾರಿಯಲ್ಲಿ ಸಾಯಬೇಕು ಹೊರತು ಮನೆಯೊಳಗೆ ಸಾಯಬಾರದು ಅಂತ. ಯಾಕೆಂತಂದರೆ ದಾರಿಯಲ್ಲಿ ಸತ್ತರೆ ನಮಗೆ ದೇವರು ಕಾಣ್ತಾನೆ. ಮನೆಯಲ್ಲಿ ಕೂತರೆ ನಾನು ಮನೆ ಕಟ್ಟಿದ್ದು, ಅಯ್ಯೋ ನನ್ನ ಮನೆ ಹಾಗಾಗಿ ಸಾಯುವ ಕಾಲಕ್ಕೆ ಇನ್ನೊಂದು ಸಲ ಹುಟ್ಟುದಾದರೆ ಇದೇ ಮನೆಯಲ್ಲಿ ಹುಟ್ಟಬೇಕು, ಗ್ರಾಚಾರಕ್ಕ ಎಣಿಸ್ತೇವೆ ನೋಡಿ. ಹಾಗಾಗಿ ಆ ಕೊನೆ ಕಾಲಕ್ಕೆ ನಮಗೆ ಮನೆ ಇದೆಲ್ಲ ನೆನಪು ಬರಬಾರ್ದು. ಏನು ನೆನಪಿಗೆ ಬರಬೇಕು? ದೇವರು ಸಂತತಂ ಚಿಂತೆಯೇ ನಂತಂ ಅಂತಕಾಲೇ ವಿಶೇಷತಃ. ಆ ಅನಂತ ನಮ್ಮ ಕಣ್ಣ ಮುಂದೆ ಬರಬೇಕು. ರಾಮದೇವರು ಕಣ್ಣ ಮುಂದೆ ಬಂದು ನಿಂತರು, ಎಂತಹ ಸೌಭಾಗ್ಯ. ವಾಲಿ ಹೇಳ್ತಾನೆ, ಸ್ವಾಮಿ ನನ್ನ ಜೀವನದಲ್ಲಿ ಸಂಪಾದನೆ ಮಾಡಿದ್ದು ಇದೆ. ಎಷ್ಟು ಇದೆ? ಒಂದು ತಾರೆ ನಾನು ಸಂಪಾದನೆ ಮಾಡಿದ ಆಸ್ತಿ.
ನಿನ್ನ ಪಾದಕ್ಕೆ ಒಪ್ಪಿಸಿದ್ದೇನೆ ಅಂತ ಹೇಳ್ತಾನೆ. ಇನ್ನೊಂದು ಅಂಗದ, ನನ್ನ ಪ್ರೀತಿಯ ಮಗು, ಅದನ್ನು ನಿನ್ನ ಪಾದಕ್ಕೆ ಒಪ್ಪಿಸಿದ್ದೇನೆ. ನನಗೆ ತುಂಬ ಇಷ್ಟವಾದ ವಸ್ತು ಕಿಷ್ಕಿಂಧೆ. ಕೊನೆಯ ತನಕ ನಾನು ಹೋರಾಡಿದ್ದು ಈ ಕಿಷ್ಕಿಂಧೆಯ ಆಧಿಪತ್ಯಕ್ಕೆ. ಅದನ್ನು ನಿನ್ನ ಪಾದಕ್ಕೆ ಇಟ್ಟಿದ್ದೇನೆ. ಅದೆಲ್ಲದಕ್ಕಿಂತ ಇಷ್ಟಪಡೋದು ನನ್ನ ಈ ಉಸಿರು, ಪ್ರಾಣ. ವಾಲಿ ಏನು, ನಾವು ಅಷ್ಟೇ. ಅಯ್ಯೋ ಪ್ರಾಣ ಅಂದರೆ ಇಷ್ಟಪಡ್ತೇವೆ. ನೀವು ಹೇಳ್ಬೋದು, ಇರಿ ನನಗೆ ಪ್ರಾಣದ ಮೇಲೆ ಇಷ್ಟನೇ ಇಲ್ಲರಿ, ಸತ್ವಾಗಲಿ ಅಂತ ಚೂರು ಗಂಟ್ಲು ಒತ್ತಿ ಅಯ್ಯೋ ಬಿಡು 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 ಅಂತ ಹೇಳ್ತೇವೆ ಅಲ್ವಾ. ಪ್ರಾಣದ ಮೇಲೆ ಆಸೆ ಇಲ್ಲದೆ ಸುಮ್ಮನೆ ನೀವು ಸಾಧ್ಯನೇ ಇಲ್ಲ. ಪ್ರಾಣ ಅಂದರೆ ಅದು ಮಹಾಪ್ರಾಣನೇ, ಅದು ಎಲ್ರಿಗೂ ಇಷ್ಟವಾದ್ದು. ವಾಲಿ ಹೇಳ್ತಾನೆ, ರಾಮ ನನಗೆ ತುಂಬ ಇಷ್ಟವಾದ ತಾರೆ ನಿನಗೆ ಸಮರ್ಪಣೆ ಮಾಡಿದ್ದೇನೆ. ನಾನು ಜೀವನದಲ್ಲಿ ತುಂಬ ಇಷ್ಟಪಟ್ಟ ಕೂಸು ಒಂದೇ ಮಗ ನನಗೆ, ಅಂಗದ, ನಿನಗೆ ಅರ್ಪಣೆ ಮಾಡಿದ್ದೇನೆ. ನನಗೆ ತುಂಬ ಇಷ್ಟವಾದ ಕಿಷ್ಕಿಂಧೆ ನಿನಗೆ ಅರ್ಪಣೆ ಮಾಡಿದ್ದೇನೆ. ಎಲ್ಲದಕ್ಕಿಂತ ಇಷ್ಟವಾದ ಪ್ರಾಣ ನಿನಗೆ ಅರ್ಪಣೆ ಮಾಡಿದ್ದೇನೆ. ರಾಮ ಇದನ್ನು ಸ್ವೀಕಾರ ಮಾಡು ಅಂತ ಕೊನೇ ಕಾಲಕ್ಕೆ ಪ್ರಾಣವನ್ನು ಸಮರ್ಪಣೆ ಮಾಡ್ತಾನೆ. ಭಾಗವತದಲ್ಲಿ ಹೇಳ್ತಾರೆ, ನಾವು ದೇವರಿಗೆ ಸಮರ್ಪಣೆ ಮಾಡಬೇಕು. ಏನೇನು ಸಮರ್ಪಣೆ ಮಾಡಬೇಕು? ದಾರಾನ್, ಸುತಾನ್, ಪ್ರಿಯಾನ್, ಪ್ರಾಣಾನ್ ಪರಸ್ಮೈ ಸನ್ನಿವೇದಯೇತು ಅಂತ. ಸಾಧ್ಯನಾ ಇದು? ಅಸಂಭಾವಿತ. ದಾರಾನ್, ಹೆಂಡತಿಯನ್ನು ದೇವರಿಗೆ ಸಮರ್ಪಣೆ ಮಾಡಬೇಕು ಅಂತ. ಒಬ್ಬ ತಿರುಪತಿಗೆ ಹೋಗಿದ್ದಂತೆ. ಹೋಗಿ ಹೆಂಡತಿಯನ್ನು ಕೊಂಡೋಗಿ ಡಬ್ಬಿಗೆ ಹಾಕಿದಂತೆ, ಹುಂಡಿಗೆ ಹಾಕಿಬಿಟ್ಟಂತೆ. ಕೇಳಿದ್ರು ಯಾಕೆ ಅಂತ. ಅಲ್ಲ, ಭಾಗವತ ಕೇಳಿದ್ದೆ, ಅಲ್ಲಿ ದಾರಾನ್ ಸಮರ್ಪಯೇತು, ಹುಂಡಿಗೆ ಹಾಕುವುದಲ್ಲ. ಸಮರ್ಪಣೆ ಅಂದರೆ ಏನು? ವಾಲಿ ಹತ್ರ ಕೇಳಬೇಕಾದ್ದು. ವಾಲಿ ಭಗವಂತನಿಗೆ ಜವಾಬ್ದಾರಿಯನ್ನು ಕೊಟ್ಟ. ದೇವರನ್ನು ಸಮರ್ಪಣೆ ಮಾಡೋದು ಅಂತಂದರೆ, ಸ್ವಾಮಿ ನೀನು ಕೊಟ್ಟ ಈ ಸಂಪತ್ತು ನಿನ್ನ ಅಧೀನವಾಗಿ ಇದೆ ಅಂತ ಅನುಸಂಧಾನ ಮಾಡಿದ. ಅಂಗದನನ್ನು ದೇವರಿಗೆ ಸಮರ್ಪಣೆ ಮಾಡಿದ. ಸ್ವಾಮಿ ನಿನ್ನಿಂದಾಗಿ ಬಂದದ್ದು ನಿನ್ನ ಪಾದದಲ್ಲಿ ರಕ್ಷಣೆಗೋಸ್ಕರ ಕೊಟ್ಟಿದ್ದೇನೆ ಅಂತ. ಕೊನೆಗೆ ಕಿಷ್ಕಿಂಧೆ ನಿನಗೆ ಒಪ್ಪಿಸಿದ್ದೇನೆ. ಪ್ರಾಣ ನಾವು ತುಂಬ ಇಷ್ಟಪಡುವಂತಾತನು ದೇವರಿಗೆ ಸಮರ್ಪಣೆ ಮಾಡಿದ, ಪ್ರಾಣವನ್ನು ಉತ್ಕ್ರಮಣೆ ಮಾಡಿದ. ಎಂಥ ಸೌಭಾಗ್ಯ ವಾಲಿದ್ದು. ರಾಮನ ಮುಂಭಾಗದಲ್ಲಿ ಪ್ರಾಣವನ್ನು ಸಮರ್ಪಣೆ ಮಾಡುವ ಯೋಗ ವಾಲಿಗಿದೆ ಅಂತಂದರೆ ಅವನ ದೊಡ್ಡ ಯೋಗ, ವಾಲಿಯ ಸೌಭಾಗ್ಯ ಇದು. ಹಾಗೆ ಕಿಷ್ಕಿಂಧ ಕಾಂಡದಲ್ಲಿ ಸುಗ್ರೀವ ಶ್ರೇಷ್ಠನ, ವಾಲಿ ಶ್ರೇಷ್ಠನ ಅಂತ ಕೇಳಿದರೆ, ಒಂದು ರೀತಿ ನೋಡಿದರೆ ಸುಗ್ರೀವನಿಗಿಂತ ವಾಲಿಯೇ ಗ್ರೇಟ್ ಅಂತ ನಾವು ಚಿಂತನೆ ಮಾಡಬೇಕಾದ್ದು. ಇದನ್ನೇ ನಾನು ಪ್ರಾರಂಭದಲ್ಲಿ ಹೇಳಿದ್ದು. ರಾಮದೇವರಿಗೆ ಸಮಸ್ಯೆ ಆದ್ದು ಇದು ಅಂತ. ಸುಗ್ರೀವ ಮತ್ತು ವಾಲಿಯಲ್ಲಿ ಯಾರನ್ನು ಕೊಲ್ಲಬೇಕು, ಯಾರನ್ನು ಬಿಡಬೇಕು ಅಂತಂದರೆ ವಾಲಿಯ ಭಕ್ತಿ ಅದು ದೊಡ್ಡದು, ವಾಲಿಯ ಅನುಸಂಧಾನ ದೊಡ್ಡದು, ವಾಲಿಯ ಚಿಂತನೆ ದೊಡ್ಡದು. ನೋಡಿ, ಕೊನೆಯ ಕಾಲಕ್ಕೆ ಶತ್ರು ಅಂತ ಚಿಂತನೆ ಮಾಡಲಿಲ್ಲ. ನನ್ನ ಇಷ್ಟ ದೇವತೆ, ದೇವರೇ ನನ್ನನ್ನು ಕರ್ಕೊಂಡು ಹೋಗಲಿಕ್ಕೆ ಬಂದಿದ್ದಾನೆ ಅಂತ ಚಿಂತನೆ ಮಾಡ್ತಾನೆ ಅಂತಂದರೆ ವಾಲಿಯ ಸೌಭಾಗ್ಯ ದೊಡ್ಡದು. ರಾಮದೇವರಿಗೆ ಅವನ ಅಪ್ಪನ ಶರೀರವನ್ನು ಸಂಸ್ಕಾರ ಮಾಡಲಿಕ್ಕೆ ಅವಕಾಶ ಸಿಗಲಿಲ್ಲ, ಯಾಕೆ ಚಿತ್ರಕೂಟಕ್ಕೆ ಬಂದಿದ್ದ. ಆದರೆ ದೇವರಿಗೆ ಎಷ್ಟೆಷ್ಟು ಸಂಸ್ಕಾರ ಮಾಡಬೇಕಾಯಿತು ಅಂದರೆ ಅಲ್ಲಿ ಜಟಾಯಿ ಸಿಕ್ಕಿದ, ಸಂಸ್ಕಾರವನ್ನು ಮಾಡಿದ ದೇವರು. ಇಲ್ಲಿ ಮತ್ತೆ ವಾಲಿ ಅವನಿಗೆ ಸಂಸ್ಕಾರ ಮಾಡಿಸಬೇಕಾಗಿತ್ತು. ತಾನು ನಿಂತು ಅಂಗದನ ಮೂಲಕ ಒಳ್ಳೆ ರೀತಿಯಲ್ಲಿ ನಮ್ಮ ದೇವರು ಸಂಸ್ಕಾರ ಮಾಡಿಸಿದ. ಎಂಥ ಸೌಭಾಗ್ಯ ವಾಲಿಗೆ. ಒಂದು ವೇಳೆ ವಾಲಿ ಬದುಕಿದ್ರೆ ಈ ಯೋಗ ಬರ್ತಿರಲಿಲ್ಲ. ವಾಲಿ ಒಂದು ರೀತಿಯಲ್ಲಿ ದೇವರಿಗೆ ತನ್ನನ್ನು ಸಮರ್ಪಣೆ ಮಾಡಿದ್ದಕ್ಕೆ ಭಗವಂತ ಅವನ ಶವಕ್ಕೆ ಕೊನೆಯ ಕಾಲದಲ್ಲಿ ರಾಜಗೌರವದಿಂದ ಸಂಸ್ಕಾರವನ್ನು ಮಾಡಿಸಿದ. ಇದು ವಾಲಿಗೆ ಸಿಕ್ಕ ಅವನ ಜೀವನಕ್ಕೆ, ಧರ್ಮಕ್ಕೆ ಸಂದ ನ್ಯಾಯ ಅಂತ ನಾವು ಚಿಂತನೆ ಮಾಡಬೇಕಾದ್ದು. ನೈಕಜಹ ಅಂತ, ಏಕಜಹ ನ, ಇಬ್ಬರಿದ್ದರು, ಒಂದು ವಾಲಿ ಒಂದು ಸುಗ್ರೀವ. ನ ಏಕಜಹ, ಅಲ್ಲಿ ಹುಟ್ಟಿದಲ್ಲಿ ಒಬ್ಬ ಇಲ್ಲ ಅಂತ ಭಗವಂತ ಮಾಡಿದ. ಅಗ್ರಜಹ, ಭಗವಂತ ಅಗ್ರದಲ್ಲಿ ನಿಂತು ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ಸುಸಂಗತವನ್ನಾಗಿ ಮಾಡಿಸಿದ. ಕಿಷ್ಕಿಂಧೆಯಲ್ಲಿ ಬಯಸಿರತಕ್ಕಂತಹ ಸುಗ್ರೀವನನ್ನು ಸಿಂಹಾಸನದಲ್ಲಿ ಕೂಡಿಸ್ತಾನೆ ಭಗವಂತ. ಅನಿರ್ವಿಣ್ಣ, 4 ತಿಂಗಳ ಚಾತುರ್ಮಾಸ್ಯ ಮಾಡ್ತಾನೆ, ನಿರ್ವಿಣ್ಣನಾಗಿ ಅಲ್ಲ. ನಮಗೆಲ್ಲ ಏನು ಭ್ರಮೆ ಇದೆ ಅಂತಂದರೆ, ರಾಮದೇವರಿಗೆ ಪಾಪ ಭಾರೀ ದುಃಖ ಆಯಿತು, 4 ತಿಂಗಳ ಚಾತುರ್ಮಾಸ್ಯ, ಮಳೆಗಾಲ, ತುಂಬ ಸೀತೆಯನ್ನು ನೆನೆದು ನೆನೆದು ದುಃಖಪಟ್ಟ ಅಂತ. ಅನಿರ್ವಿಣ್ಣ, ದೇವರಿಗೆ ದುಃಖದ ಪ್ರಶ್ನೆ ಇಲ್ಲ. 4 ತಿಂಗಳು ಯಾಕೆ ಕಾದ ಅಂತಂದರೆ ಮುಂದಿನ ವ್ಯವಸ್ಥೆಗೆ ಬೇಕಾಗಿ. ಹಾಗಾಗಿ ಭಗವಂತ ಸುಗ್ರೀವನನ್ನು ಮುಂದಿಟ್ಟುಕೊಂಡು ಹನುಮಂತ ದೇವರ ಮಾರ್ಗದರ್ಶನದಲ್ಲಿ ಮುಂದಿನ ಸೀತಾನ್ವೇಷಣೆಯ ಕಾರ್ಯಕ್ರಮಕ್ಕೆ ಮುಂದುವರಿಸ್ತಾನೆ. ಅದರಲ್ಲಿ ದೇವರು ಭೂರಿ ದಕ್ಷಿಣ ಅಂತ ಹನುಮಂತ ದೇವರ ತಂಡವನ್ನು ದಕ್ಷಿಣಕ್ಕೆ ಹೋಗಲಿಕ್ಕೆ ವ್ಯವಸ್ಥೆ ಮಾಡಿಸ್ತಾನೆ. ಎಲ್ಲ ಕಪಿಗಳನ್ನು ವ್ಯವಸ್ಥೆ ಮಾಡಿದ. ಕೆಲವು ಕಪಿಗಳನ್ನು ಉತ್ತರಕ್ಕೆ ಕಳಿಸ್ತಾನೆ, ಕೆಲವು ಕಪಿಗಳನ್ನು ಪಶ್ಚಿಮಕ್ಕೆ, ಕೆಲವನ್ನು ಪೂರ್ವಕ್ಕೆ,
ಕೆಲವರನ್ನು ಮಾತ್ರ ಹನುಮಂತ ದೇವರ ತಂಡವನ್ನು ದಕ್ಷಿಣಕ್ಕೆ ಕಳಿಸ್ತಾನೆ. ಉತ್ತರಕ್ಕೆ ಹೋದರಲ್ಲ ಕಪಿಗಳು, ಎಲ್ಲಿ ಹೊದ್ದು ಬದರಿಗೆ ಹೋಗಿ ಗಂಗಾ ಸ್ನಾನ ಮಾಡಿಕೊಂಡು ಬಂದರು. ರಾಮದೇವರು ಹೇಳಿದರಂತೆ, ಪಾಪ ಜೀವನದಲ್ಲಿ ಒಂದು ಸಲವೂ ಮಾಡಲಿಲ್ಲ, ಇವಾದರೂ ಸ್ನಾನ ಮಾಡಿ ಬನ್ನಿ. ಕೆಲವರನ್ನು ಪಶ್ಚಿಮ ಸಮುದ್ರಕ್ಕೆ ಪೂರ್ವ ಸಮುದ್ರಕ್ಕೆ ಕಳಿಸಿದ. ಹನುಮಂತ ದೇವರ ತಂಡ ಮಾತ್ರ ಸಮರ್ಥ ಅಂತ ಚಿಂತನೆ ಮಾಡಿ ದಕ್ಷಿಣಕ್ಕೆ ಕಳಿಸಿಕೊಡ್ತಾರೆ. ಕಪೀಂದ್ರಾಹ ಭೂರಿ ದಕ್ಷಿಣಾಹ ಅಂತ ಸಹಸ್ರನಾಮದಲ್ಲಿ ಒಂದು ಶಬ್ದ ಇದೆ. ಒಳ್ಳೆಯ ಚಿಂತನೆ, ಬೇರೆ ಬೇರೆ ಅರ್ಥ ಇದೆ ಅದಕ್ಕೆ. ಪ್ರಸ್ತುತವಾಗಿ ನಾವು ಚಿಂತನೆ ಮಾಡಿದರೆ ದಕ್ಷಿಣ ದಿಕ್ಕಿಗೆ ಯಾರನ್ನು ಕಳಿಸಿಕೊಟ್ಟ? ಭೂರಿ. ಭೂರಿ ಅಂದರೆ ದೊಡ್ಡ ವಸ್ತು, ದೊಡ್ಡ ಸಂಪತ್ತು. ಅದು ಯಾವುದು? ಭೂರಿಹಿ ಅಂತಂದರೆ ವಾಯುದೇವರು. ಅವರಿಗಿಂತ ದೊಡ್ಡ ಸಂಪತ್ತು ಇಲ್ಲ. ಯತ್ ಆಮನನಾಥ ವೇದವ್ಯಾಸ ದೇವರು ತುಂಬ ದೊಡ್ಡ ವಸ್ತು ಅಂತ ಹೇಳಿದ್ದು ವಾಯುದೇವರನ್ನು. ಲಕ್ಷ್ಮೀನಾರಾಯಣರನ್ನು ಬಿಟ್ಟುಬಿಡಿ, ಬಿಟ್ಟರೆ ಸಾಧನೆ ಮಾಡುವವರಲ್ಲಿ ದೊಡ್ಡವರು ಅಂತಂದರೆ ವಾಯುದೇವರು, ಹನುಮಂತ ದೇವರು, ಭೀಮಸೇನ ದೇವರು, ಆಚಾರ್ಯರು. ಅವರನ್ನು ಬಿಟ್ಟರೆ ಅದಕ್ಕಿಂತ ದೊಡ್ಡವರು ಯಾರೂ ಇಲ್ಲವೇ ಇಲ್ಲ. ಭೂರಿಹಿ ಅಂದರೆ ದೊಡ್ಡವರಾದ ಜೀವೋತ್ತಮರಾದ ಹನುಮಂತ ದೇವರನ್ನು ದಕ್ಷಿಣಾಯಾಮ್ ದಕ್ಷಿಣ ದಿಕ್ಕಿಗೆ ಯಾರು ಕಳಿಸಿಕೊಟ್ನೋ ಅವನು ಭೂರಿ ದಕ್ಷಿಣಾಹ. ಏನ ದಕ್ಷಿಣಾಂ ಪ್ರತಿ ಭೂರಿಹಿ ಪ್ರೇಷಿತಾಹ ಸಹ ಭೂರಿ ದಕ್ಷಿಣಾಹ. ಅಂದರೆ ಹನುಮಂತ ದೇವರ ತಂಡವನ್ನು ದಕ್ಷಿಣ ದಿಕ್ಕಿಗೆ ಕಳಿಸಿಕೊಟ್ಟ ಅಂತ. ಯಾಕೆ ಅಂತಂದರೆ ಅದು ದಕ್ಷನಾದ ಇನ ಬೇಕಲ್ಲಿ. ಆ ಭೂರಿ ಇದ್ದಾನೆ ನೋಡಿ, ಅವನು ದಕ್ಷನಾದ ಇನ, ದಕ್ಷನಾದ ಸ್ವಾಮಿ, ಸರಿಯಾದ ಮಾರ್ಗದರ್ಶನ ಮಾಡತಕ್ಕಂಥ ತಾಕತ್ತಿರುವವ ಅದು ಹನುಮಂತ ದೇವರು. ನಾ ಅಂದರೆ ಬಲ, ಅಂದರೆ ದಕ್ಷವಾದ ಶತ್ರುವನ್ನು ಪುಡಿ ಮಾಡುವ ಅಲ್ಲ, ಪುಡಿ ಮಾಡದೆ ಕಳ್ಳತನವಾದ ವಸ್ತುವನ್ನು ಪತ್ತೆ ಹಚ್ಚಿ ತರತಕ್ಕ ಶಕ್ತಿ ಇರತಕ್ಕಂಥವನು ಅಂತ ತೀರ್ಮಾನ ಮಾಡಿ ಹನುಮಂತ ದೇವರ ಮೂಲಕ ಆ ತಂಡವನ್ನು ಕಳಿಸಿಕೊಡ್ತಾನೆ. ರಾಮದೇವರಿಗೆ ಮೊದಲೇ ಗೊತ್ತಿತ್ತು ಹನುಮನಿಂದ ಮಾತ್ರ ಸಾಧ್ಯ ಅಂತ. ಹಾಗೆ ಮೊದಲೇ ತೀರ್ಮಾನ ಮಾಡಿ ತನ್ನ ಮುದ್ರೆಯ ಉಂಗುರವನ್ನು ಹನುಮಂತ ದೇವರ ಮೂಲಕ ಕಳಿಸ್ತಾನೆ. ಸಾಮಾನ್ಯವಾಗಿ ಇನ್ನೊಬ್ಬರ ಕೈಯಲ್ಲಿ ಕೊಟ್ಟಿದ್ದರೆ ಅಯ್ಯೋ ಮಿಸ್ಸಸ್ಸಿಗೆ ಕೊಡಬೇಕಾದ್ದು ಎಲ್ಲಿಯೋ ಮಿಸ್ ಆಯಿತು ಅಂತ ಹೇಳೋ ಪ್ರಸಂಗ ಇರ್ತಿತ್ತು. ಯಾಕಂದರೆ ಆ ಒಂದು ಉಂಗುರ ರೀ, ಯಾವ ಕಪಿಯಲ್ಲಿ ಕೊಡೋದು, ಯಾವ ಕಪಿ ಕೈಯಲ್ಲಿ ಕೊಟ್ಟರು ಜಾರಿ ಬೀಳ್ತಿತ್ತು. ಹನುಮಂತ ದೇವರದು ಮುಂದಿನ ಸುಂದರಕಾಂಡದಲ್ಲಿ ನಾವು ನೋಡ್ತೇವೆ ಕತೆ. ಎಷ್ಟು ಜನರ ಜೊತೆಗೆ ಯುದ್ಧ, ಕಾದಾಟ, ಹೋರಾಟ ಎಲ್ಲ ಇತ್ತು. ಅಷ್ಟು ಎಲ್ಲದರ ಮಧ್ಯದಲ್ಲಿಯೂ ಕೂಡ ಉಂಗುರ ಒಂದು ಸುರಕ್ಷಿತವಾಗಿ ಉಳಿಯಿತು ಅಂತಂದರೆ ಅದರ ಅರ್ಥ ರಾಮದೇವರ ಚಿಂತನೆ. ಅದು ಕಪಿಮುಷ್ಟಿ ಅಂತಂದರೆ ಹನುಮಂತ ದೇವರ ಮುಷ್ಟಿಯಲ್ಲಿ ಇದ್ದದ್ದು ಅದು ಎಂದೆಂದೂ ಅಲ್ಲಾಡಲಿಲ್ಲ ಅಂತಂದರೆ, ಸಾಮಾನ್ಯವಾಗಿ ಕಪಿಮುಷ್ಟಿಯಲ್ಲಿ ಇದ್ದದ್ದು ಬೇಡವಾದ ವಸ್ತುಗಳೇ. ಆದರೆ ಹನುಮಂತ ದೇವರ ಮುಷ್ಟಿಯಲ್ಲಿ ಇದ್ದದ್ದು ಅದು ರಾಮದೇವರ ಉಂಗುರ, ಅದು ಗಟ್ಟಿಯಾಗಿ ಉಳಿದಿತ್ತು ಅಂತಂದರೆ ಅದನ್ನು ಕೊಡದಕ್ಕ ರಾಮದೇವರಿಗೆ ಹನುಮಂತ ದೇವರ ಮೇಲೆ ಎಷ್ಟು ನಂಬಿಕೆ ಇತ್ತು, ಹನುಮಂತ ದೇವರಿಗೆ ರಾಮದೇವರ ಮೇಲೆ ಎಷ್ಟು ಗೌರವ ಇತ್ತು, ಪ್ರೀತಿ ಇತ್ತು, ಭಕ್ತಿ ಇತ್ತು ಅನ್ನೋದನ್ನು ಇದು ತೋರಿಸಿಕೊಡ್ತದೆ. ಹನುಮಂತ ದೇವರು ಅದನ್ನು ಹಿಡ್ಕೊಂಡು ಬಂದರು. ನಾವಾದರೆ ಊರಿಡೀ ಹೇಳ್ತಿದ್ದೆವು, ನೋಡಿದ್ರ ರಾಮದೇವರು ನಿಮಗೆಂತ ಕೊಟ್ಟರು, ಏನು ನಿನಗೆಂತ ಕೊಟ್ಟರು, ಏನು ಕೊಡಲಿಲ್ಲ, ನೋಡು ತೋರಿಸಿ ಎಲ್ರಿಗೂ ವೈರಾಗ್ಯ ಬರುವ ಹಾಗೆ ಮಾಡ್ತಿದ್ರು. ಆದರೆ ಹನುಮಂತ ದೇವರು ಯಾರಿಗೂ ತೋರಿಸಲಿಲ್ಲ. ಯಾಕೆ? ರಾಮದೇವರು ಹೇಳಿದ್ದು ಇದನ್ನು ಸೀತೆಗೆ ಕೊಡಬೇಕು ಅಷ್ಟೇ. ಇದು ಸ್ವಾಮಿ ನಿಷ್ಠೆ ಅಂತ. ಈ ಸ್ವಾಮಿ ನಿಷ್ಠೆ ಹನುಮಂತ ದೇವರ ಜೀವನದಲ್ಲಿ ಸಾಧನೆಯಲ್ಲಿ ಪರಮ ಮುಖ್ಯವಾದ್ದು. ಯಾವತ್ತೂ ಅಷ್ಟೇ ಸಾಧನೆಯನ್ನು ನಾವು ಹೇಳಿಕೊಳ್ಳುವ ಕ್ರಮ ಇಲ್ಲ. ಅದು ನಾವು ಹೇಳಿಕೊಂಡರೆ ಆ ಸಾಧನೆ ಅದು ಎಲ್ಲ ತನ್ನ ಬಲವನ್ನು ಕಳ್ಕೊಳ್ತದೆ ಅಂತ. ಧರ್ಮ ಕ್ಷರತಿ ಕೀರ್ತನಾತ್ ಅಂತ. ನಾವು ಪುಣ್ಯ ಮಾಡ್ತೇವೆ, ಅದನ್ನು ಹೇಳ್ತೇವೆ ನೋಡಿ, ಹೇಳಿದ ಕೂಡಲೇ ಆ ಪುಣ್ಯ ಮೈನಸ್ ಆಯಿತು ಅಂತ ಅರ್ಥ. ನಾನು ಬಂದವರಿಗೆಲ್ಲ ಇವತ್ತು 1000 ರೂಪಾಯಿ ದಕ್ಷಿಣೆ ಕೊಟ್ಟೆ, ಹೌದಾ, ಏನು ಬೆಲೆ, ಪೇಪರಲ್ಲಿ ಬಂತು ಅಷ್ಟೇ. ಆದರೆ ದೇವರ ಅಕೌಂಟಲ್ಲಿ ಸೇರುವುದಿಲ್ಲ. ಯಾಕೆ ಅಂತಂದರೆ ಧರ್ಮ ಕ್ಷರತಿ ಕೀರ್ತನ. ನಾವು ಹೇಳಿದರೆ ಆ ಧರ್ಮ ಹೋಗಿಬಿಡ್ತು, ಧರ್ಮ ಅಲ್ಲ ಅದು ಪ್ರಚಾರ ಆಯಿತು ಅಷ್ಟೇ. ಹಾಗಾಗಿ ನಾವು ಹೇಳದೆ ಹೋದರೆ ಧರ್ಮ ಉಳೀತದೆ. ಹನುಮಂತ ದೇವರು ಮಹಾಧರ್ಮಿಷ್ಠರಾದರು. ಯಾಕೆಂತಂದರೆ ಅವರು ಯಾವ ಮಾಡಿದ ಧರ್ಮವನ್ನು ಇನ್ನೊಬ್ಬರ ಮುಂದೆ ಹೇಳಿಕೊಳ್ಳುವುದಿಲ್ಲ. ಹಾಗಾಗಿ ಧರ್ಮ ಪ್ಲಸ್ ಆಯಿತೇ ಹೊರತು ಮೈನಸ್ ಆಗುವುದಿಲ್ಲ. ನಮ್ಮದು ತೂತಾದ ಪಾತ್ರೆ. ಯಾಕೆಂತಂದರೆ ಧರ್ಮವನ್ನು ಹೇಳ್ತೇವೆ, ಅದೆಲ್ಲ ಸೋರಿ ಹೋಗ್ತದೆ. ಮೈನಸ್ ಅಕೌಂಟ್ ಯಾವಾಗ ನೋಡಿದರೂ ಮೈನಸ್, ನಮ್ಮಲ್ಲಿ ಅದು ಪ್ಲಸ್ ಆಗುವುದೇ ಇಲ್ಲ. ಆಗಬೇಕಾದ್ರೆ ಸಾಧಕೋತ್ತಮರಾದ ಹನುಮಂತ ದೇವರ ಮಾರ್ಗದರ್ಶನದಲ್ಲಿ ನಾವು ಸಾಗಬೇಕು. ಸಾಗಿದರೆ ಹನುಮಂತ ದೇವರ ಜೊತೆಗೆ ಹೋದಾಗ ಅವರಿಗೆ ಸರಿಯಾದ ಮಾರ್ಗದರ್ಶನ ಸಿಕ್ಕಿತು. ಸಮುದ್ರದ ಆಚೆ ಲಂಕೆ, ಅಶೋಕವನಿಕ, ಇದನ್ನು ಕರಾರುವಾಕ್ಕಾಗಿ ನೋಡಿ ಹೇಳಿದ ಪಕ್ಷಿ ಗೃದ್ರ, ಅದು ಸಂಪಾತಿ. ಆ ಸಂಪಾತಿ ಬಂದು ಹೇಳ್ತಾನೆ, ಇಷ್ಟು ದೂರದಲ್ಲಿ
ಒಂದು ಅಶೋಕ ವನಿಕಾದಲ್ಲಿ ಶಿಂಶಪಾ ವೃಕ್ಷದ ಬುಡದಲ್ಲಿ ಸೀತಾದೇವಿ ಇದ್ದಾಳೆ ಅಂತ ಹೇಳ್ತಾನೆ. ಎಂಥ ಶಕ್ತಿ ನೋಡಿ, ಒಂದು ಕಣ್ಣಿನಿಂದ ಎಷ್ಟು 100 ಯೋಜನ ದೂರದಲ್ಲಿ ಅಡಗಿಸಿಟ್ಟಿರತಕ್ಕಂತಹ ವಸ್ತುವನ್ನು ಕಾಣುವ ಶಕ್ತಿ ಒಂದು ಹದ್ದಿಗಿದೆ, ಒಂದು ಗೃದ್ರಕ್ಕಿದೆ. ಅಂದರೆ ದೇವರು ಎಲ್ಲೆಲ್ಲಿ ಏನೇನು ಶಕ್ತಿ ಇಟ್ಟಿದ್ದಾನೆ ಅಂತ. ನಮ್ಮ ಮೂಗಿಗೆ ಭಾರೀ ಶಕ್ತಿ ಇಟ್ಟಿದ್ದಾನೆ. ಅಡುಗೆ ಮನೆಯಲ್ಲಿ ಒಗ್ಗರಣೆ ಹಾಕಿದ್ರೆ ಇಲ್ಲಿ ಗೊತ್ತಾಗುತ್ತೆ. ಗೃದ್ರಕ್ಕೆ 100 ಯೋಜನ ದೂರದ ಆಚೆ ಒಂದು ವಸ್ತು ಇಟ್ಟರೆ ಅದನ್ನು ತಿಳಿಯುವ ಶಕ್ತಿ ಗೃದ್ರಕ್ಕಿದೆ ಅಂತ. ಇದು ಭಗವಂತ ಒಂದೊಬ್ಬರಿಗೆ ಒಂದೊಂದು ತಾಕತ್ತನ್ನು ಕೊಟ್ಟಿರ್ತಾನೆ. ಕೆಲವಕ್ಕೆ ಕಣ್ಣಲ್ಲಿ ಬಲ ಇಟ್ಟಿರ್ತಾನೆ, ಕೆಲವರಿಗೆ ನಾಲಿಗೆಯಲ್ಲಿ ಬಲ ಇಟ್ಟಿರ್ತಾನೆ. ನಮಗೆ ಎಲ್ಲ ಕಡೆ ಬಲ ಇಟ್ಟಿದ್ದಾನೆ. ಎಲ್ಲಿಯೂ ಸರಿಯಾದ ಬಲ ಎಲ್ಲಿಯೂ ಇಲ್ಲ. ಕಣ್ಣಿಗೂ ಒಂದಿಷ್ಟು ಬಲ, ಕಿವಿಗೂ ಒಂದಿಷ್ಟು ಬಲ, ಕಾಲಿಗೂ ಒಂದಿಷ್ಟು ಬಲ, ಗಟ್ಟಿ ಬಲ ಏನಂದರೆ ಎಲ್ಲಿಯೂ ಇಲ್ಲ. ಯಾವುದು ತಾಕತ್ತು ಇಷ್ಟಿಷ್ಟೇ ಸೀಮಿತವಾದ್ದು. ಪ್ರಾಣಿಗಳಿಗೆ ಹಾಗಲ್ಲ, ಬೇರೆ ಯಾವ ಬಲನೂ ಇಲ್ಲ, ಕಣ್ಣಿನ ಬಲ ಮಾತ್ರ. ಇಲ್ಲಿ ಒಬ್ಬರು ಪಾಂಗಾಳದಲ್ಲಿ ಒಬ್ಬರಿದ್ದರು. ಅವರು ಸಿಂಡಿಕೇಟ್ ಬ್ಯಾಂಕಲ್ಲಿ ಕೆಲಸದಲ್ಲಿದ್ದರು. ಅವರಿಗೆ ಎರಡೂ ಕಣ್ಣಿಲ್ಲ. ಆದರೆ ಎಲ್ಲಿಯಾದರೂ ದಾರಿಯಲ್ಲಿ ಸಿಕ್ಕಿದರೆ ಅವರಿಗೆ ಮುಟ್ಟೋದು, ವಿಠಲ್ ಭಟ್ರೆ ಹೇಗಿದ್ದೀರಿ ಅಂತ ಕೇಳೋದು. ಮುಟ್ಟಿದ ಕೂಡಲೇ, ನೀವು ಮುಟ್ಟಿದರೆ ಗೊತ್ತಾಗುತ್ತೆ ಯಾರನ್ನಾದರೂ, ಮುಟ್ಟಿದರೆ ಹೊಡಿತಾರಷ್ಟೇ. ಮುಟ್ಟಿದ ಕೂಡಲೇ ವಿಠಲ್ ಭಟ್ರೆ ಹೇಗಿದ್ದೀರಿ ಅಂತ. ನನಗೆ ಆಶ್ಚರ್ಯ, ನಾನಿದ್ದೆ ಪಕ್ಕದಲ್ಲಿ. ಹಾಗೆ ಹೇಳಿದ್ರು. ನಾನು ಕೇಳಿದೆ, ಹೇಗೆ ಗೊತ್ತು? ಮುಟ್ಟಿ ಮುಟ್ಟಿ ಅಭ್ಯಾಸ ರೀ, ಗೊತ್ತಾಗುತ್ತೆ ಅಂತ. ನಾವು ಎಷ್ಟು ಸಲ ಮುಟ್ತೇವೆ, ಏನು ಗೊತ್ತಾಗೋದಿಲ್ಲ. ಯಾಕೆಂದರೆ ನಮ್ಮ ಕೈಗೆ ಅದು ಮಾಮೂಲು ಅಭ್ಯಾಸ. ನೋಡಿ, ದೇವರು ಆ ಎರಡು ಕಣ್ಣಿನ ಬಲ ತೆಗೆದ, ಆದರೆ ಆ ಬಲವನ್ನು ಪ್ಲಸ್ ಮಾಡಿ ಎಲ್ಲ ಕೈಗೆ ಇಟ್ಟ. ದೇವರು ಹಾಗೆ ಮಾಡ್ತಾನೆ. ಎಲ್ಲೋ ಒಂದು ತೆಗಿತಾನೆ, ಒಂದೋ ಇಡ್ತಾನೆ. ಆ ಗೃದ್ರಕ್ಕೆ ಬೇರೆ ಬಲ ಇಲ್ಲ. ಒಂದು ರೆಕ್ಕೆಯ ಬಲ, ಒಂದು ಕಣ್ಣಿನ ಬಲ, ಎರಡು ಮಾತ್ರ. ಎಷ್ಟು ದೂರದ್ದನ್ನು ನೋಡುವ ಶಕ್ತಿ ಆ ಗೃದ್ರಕ್ಕಿದೆ. ನಾವು ದೇವರ ಹತ್ರ ಹೇಳಬೇಕಾದ್ದು ಇಷ್ಟೇ, ಆ ಗೃದ್ರಕ್ಕೆ 100 ಯೋಜನ ದೂರದಲ್ಲಿದ್ದ ಸೀತೆಯನ್ನು ನೋಡುವ ಶಕ್ತಿ ಇತ್ತು. ರಾಮದೇವರೇ, ನನಗೆ ಹಾಗಲ್ಲ, 100 ಯೋಜನ ದೂರಕ್ಕಿಂತಲೂ ದೂರ ಅಲ್ಲ, ಕಣ್ಣಿನ ರೆಪ್ಪೆಗಿಂತಲೂ ಹತ್ತಿರದಲ್ಲಿರತಕ್ಕ ಸೀತೆ ಅಲ್ಲ, ಸೀತಾಪತಿಯಾದ ರಾಮದೇವರನ್ನು ನೋಡುವ ಶಕ್ತಿ ನನಗೆ ಕರುಣಿಸುವಂತ ರಾಮದೇವರಲ್ಲಿ ನಾವು ಭಿನ್ನವಿಸಿಕೊಳ್ಳಬೇಕಂತೆ.